ಓಂ ಗುರುವೇ ನಮಃ. ನಮ್ಮ ಗುರುಗಳಾದ ಶ್ರೀ ದೀಪಂ ಅವತಾರ್ ಬಾಬಾಜಿಯವರ ಧ್ಯಾನ, ಜ್ಞಾನ ಹಾಗೂ ಮಂತ್ರದ ಶಕ್ತಿಯಿಂದ ಎಷ್ಟೋ ಜನರ ಮನೆಯಲ್ಲಿ ಪವಾಡಗಳು ನಡೆದು ಅವರ ಜೀವನದಲ್ಲಿ ಆನಂದದಿಂದ ಹಾಗೂ ಸುಖ ಜೀವನವನ್ನು ನಡೆಸುತ್ತಿರುವ ಸಾಕ್ಷಿಗಳನ್ನು ಇಂದು ನಿಮ್ಮ ಮುಂದೆ ಪ್ರಸಾರ ಮಾಡಲಿದ್ದೇವೆ. ಗುರುಗಳಾದ ದೀಪಂ ಅವತಾರ್ ಬಾಬಾಜಿಯವರಿಗೆ ಅನಂತ ಕೋಟಿ ನಮಸ್ಕಾರಗಳು. ನಮಗೆ ದೀಪಮ್ಮ ಅವರು ಪರಿಚಯ ಆಗಿ 4 ವರ್ಷದಿಂದ ಪರಿಚಯ ಆಗಿದ್ದಾರೆ. ನನ್ನ ಹೆಸರು ಜಲಜಾಕ್ಷಿ ಅಂತ, ಅಂದ್ರಾಳು. ನಾವು ಅಮ್ಮದಿಂದ ಎಷ್ಟೋ ನಾವು ಲಾಭಗಳನ್ನು ಪಡ್ಕೊಂಡಿದೀವಿ. ನಾವು ಮನೆಯಲ್ಲಿ ಧ್ಯಾನ ಕೂಡ ಅಮ್ಮ ಬಂದು ಪ್ರಾರಂಭ ಮಾಡಿದ್ದು 41 ದಿವಸ ಮತ್ತು ಕೊನೆ ಕೂಡ ಅವರೇ ಬಂದು ಮುಕ್ತಾಯಗೊಳಿಸಿದ್ದಾರೆ. ಇದರಿಂದ ನಮಗೆ ಮನೆಯಲ್ಲಿ ಬೇಕಾದಷ್ಟು ಅನುಭವಗಳಾಗಿದ್ದಾವೆ. ಎಲ್ಲರಿಗೂ ಆರೋಗ್ಯದಿಂದ ಇದ್ದೇವೆ. ಅಮ್ಮ ಯಾವಾಗಾದ್ರೂ ಅಷ್ಟೇ ನಮಗೆ ಸ್ವಲ್ಪ ಆರೋಗ್ಯ ಚೆನ್ನಾಗಿಲ್ವ ಅಂತ ಫೋನ್ ಮಾಡಿದ್ರು ಕೂಡ ಸಾಕು, ಅಮ್ಮ ಫೋನ್ ಮೂಲಕನೇ ನಮಗೆ ಶಕ್ತಿ ಕೊಟ್ಟು ಆರೋಗ್ಯವನ್ನು ಕೊಟ್ಟಿದ್ದಾಳೆ. ಮತ್ತೆ ಇನ್ನೊಂದು ನಮ್ಮನೆಯಲ್ಲಿ ಮಿರಾಕಲ್ ನಡೆದಿರೋದಂದ್ರೆ, ನಮ್ಮ ಅವರು 2 ವರ್ಷದಿಂದ ಹಾಸಿಗೆ ಹಿಡಿದು ಬೆಡ್ ರಿಟರ್ನ್ ಆಗಿದ್ರು. ಅವರಿಗೆ ಬಹಳ ನರಳಾಡ್ತಾ ಇದ್ರು. ಘೋರ ನೋಡಕ್ಕಾಗಲ್ಲ ನಮಗೆ. ಇದರಿಂದ ಅಮ್ಮ ಬಂದಾಗೆ ಅವರು ನಮ್ಮ ಮಾವನಿಗೆ ಮಾತಾಡ್ಸ ಅಂತ ಹೇಳಿದ್ವಿ. ಅವರು ಅವರು ಬಹಳ ಕಷ್ಟದಿಂದ ನಳಳ್ತಾ ಇದ್ದಾರೆ. ಇದು ಬಹಳ ಗಟ್ಟಿ ಆತ್ಮ ಅಂತ ಕೂಡ ಹೇಳಿದ್ರು ಅಮ್ಮ ಬಂದು ಅವರಿಗೆ ಶಾಂತಿಯನ್ನು ಶಾಂತಿ ಕೊಟ್ಟು ಅವ್ರು ಹೇಳಿದ್ರು 4 ದಿವಸದಲ್ಲಿ ಇವರು ಸ್ವರ್ಗಸ್ಥ ಆಗ್ತಾರಂತ ಹೇಳಿದ್ರು. ಅದೇ ತರನೇ ಹಾಗೆ ನಡೆದಿದೆ ನಮಗೆ. ಅಮ್ಮ ಮಾತ್ರ ಒಂದು ಮರೆಯಾಗಿಲ್ಲ. ಇನ್ನೊಂದ್ಸಲ ನಮ್ಮ ಮಗಳಿಗೆ ಮದುವೆ ಆಗಿತ್ತು. ಅವ್ರು ಹೇಳಿದ್ರು, ಅಮ್ಮ ಈ ವರ್ಷನೇ ಡಿಸೆಂಬರ್ನೇ ಮಗು ಆಗತ್ತೆ ಅಂತ ಹೇಳಿದ್ರು. ಅಮ್ಮ ಹೇಳಿದ ಪ್ರಕಾರನೇ ನಮಗೆ ಹೆಣ್ಣು ಮಗನೇ ಆಗಿದೆ. ಮಗಳು ಬಹಳ ಚೆನ್ನಾಗಿದೆ. ಅಮ್ಮ ಆಶೀರ್ವಾದದಿಂದ ನಾವೆಲ್ಲರೂ ಚೆನ್ನಾಗಿದ್ದೀವಿ. ನಾವ್ ಇವಾಗಾದ್ರೂ ಅಷ್ಟೇ, ಅಮ್ಮ ರಾತ್ರಿ ಮಲಗಬೇಕಾದ್ರೆ ಗುರುಮಂತ್ರ ದೀಪಂ ಅವತಾರ್ ಬಾಬಾಜಿ ನಮಃ ಅಂತ 5 ಸಲ ಹೇಳಿ ಧ್ಯಾನ ಶುರು ಮಾಡ್ಬೇಕಾದ್ರೂ ಅಷ್ಟೇ, ಮಲಕೋಬೇಕಾದ್ರೂ ಅಷ್ಟೇ, ಬೆಳಿಗ್ಗೆ ಎದ್ದಾಗಲೂ ಕೂಡ ಅಷ್ಟೇ 5 ಸಲ ಅಮ್ಮ ಮಂತ್ರಗಳನ್ನ ಹೇಳ್ಕೊಂಡು ನಾವು ನಮ್ಮ ಕೆಲಸಗಳನ್ನ ಪುನಃ ನಾವು ಪ್ರಾರಂಭ ಮಾಡ್ಕೊಂಡ್ರೆ ಆ ದಿನದಲ್ಲಿ ನಮ್ಮ ಕಾರ್ಯಗಳು ಸುಗಮವಾಗಿ ನಡ್ತವೆ, ಆನಂದವಾಗಿ ಇರ್ತಾವೆ ಮನೆಯಲ್ಲಿ ನಾವು ಅಂತ ಅಮ್ಮ ನಮಗೋಸ್ಕರ ಬಹಳ ಕಷ್ಟಪಟ್ಟು ಸೇವೆ ಮಾಡ್ತಾ ಇದ್ದಾರೆ. ನಾವು ಗುರುಗಳಿಗೆ ಎಷ್ಟು ನಮಸ್ಕಾರ ಮಾಡಿದ್ರು ಅಮ್ಮಗೆ ನಮಗೆ ಕಡಿಮೆನೆ. ಆ ಅಮ್ಮ ಋಣ ನಮಗೆ ತೀರ್ಸಕ್ಕೆ ಆಗಲ್ಲ. ನನಗೆ ಈ ಅವಕಾಶ ಕೊಟ್ಟಿದ್ದಾಗಿ ಅಮ್ಮವರ ದಯದಿಂದ ನಮಗೆ ಎಲ್ಲರಿಗೂ ಧನ್ಯವಾದಗಳು. ಇಂಥ ಅವಕಾಶ ಅದಕ್ಕೆ ಪ್ರತಿಯೊಬ್ಬರು ಧ್ಯಾನ ಮಾಡ್ರಿ ಮನೆಯಲ್ಲಿ. ಒಬ್ರು ಮನೆಯಲ್ಲಿ ಧ್ಯಾನ ಮಾಡ್ರೆ ಎಲ್ಲರೂ ಧ್ಯಾನ ಫಲಿತಗಳಾಗ್ತೀವಿ. ಎಲ್ಲರೂ ನಮ್ ತರನೇ ಎಲ್ಲರಿಗೂ ಸಂತೋಷದಿಂದ ಆರೋಗ್ಯವಾಗಿಂದ ಇರ್ಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅಮ್ಮನಿಗೆ ಸಾಷ್ಟಾಂಗ ನಮಸ್ಕಾರಗಳು. ಅವತಾರ್ ಬಾಬಾಜಿ ನಮಃ. ದೀಪಂ ಅವತಾರ್ ಬಾಬಾಜಿ ನಮಃ. ಓಂ ದೀಪಂ ಅವತಾರ್ ಬಾಬಾಜಿ ನಮಃ. ಓಂ ದೀಪಂ ಅವತಾರ್ ಬಾಬಾಜಿ ನಮಃ. ಗುರುಗಳ ಇನ್ನೂ ಹೆಚ್ಚಿನ ಜ್ಞಾನದ ವಿಡಿಯೋಗಳನ್ನು ನೋಡಲು ಹಾಗೂ ತಿಳಿಯಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ.